ಇಂದಿನ ಈ ವಿಶೇಷವಾದ ಜ್ಞಾನದ ಪಯಣಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ ಆಳವಾದ ಚರ್ಚೆ ಮಾಡಲಿದ್ದೇವೆ. ಅದೇನೆಂದರೆ ಮನುಷ್ಯರು, ಪ್ರಾಣಿಗಳು ಮತ್ತು ಸಸ್ಯಗಳು ಈ ಪ್ರಪಂಚದಲ್ಲಿ ಹೇಗೆ ಒಂದೇ ತಂಡವಾಗಿ ಕೆಲಸ ಮಾಡ್ತವೆ ಅಂತ. ಹೌದು, ಖಂಡಿತ. ನಾವೆಲ್ಲರೂ ಒಂದೇ ಶೇರ್ಡ್ ಎನ್ವೈರ್ಮೆಂಟ್ನಲ್ಲಿ ಬದುಕ್ತಿದ್ದೇವೆ ಅಲ್ವಾ? ಪ್ರತಿದಿನ ನಾವು ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಳ್ತೇವೆ. ಇದನ್ನೇ ವಿಜ್ಞಾನದಲ್ಲಿ ಅಂದ್ರೆ ಮ್ಯೂಚುವಲ್ ಡಿಪೆಂಡೆನ್ಸ್ ಅಂತ ಕರೆಯೋದು. ಓಹೋ, ಮ್ಯೂಚುವಲ್ ಡಿಪೆಂಡೆನ್ಸ್. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಎಲ್ಲರೂ ಕೈ ಹಿಡಿದುಕೊಂಡು ನಿಂತಿರುವ ಒಂದು ದೊಡ್ಡ ವೃತ್ತವನ್ನು ಕಲ್ಪಿಸ್ಕೊಳ್ಳಿ. ಇದೇ ನಮ್ಮ ಇಕೋಸಿಸ್ಟಮ್. ವಾವ್, ಎಂಥ ಅದ್ಭುತವಾದ ಕಲ್ಪನೆ! ಹೌದು, ನಾವೆಲ್ಲರೂ ಹೀಗೆ ಒಟ್ಟಾಗಿ ಸೇರಿದಾಗ ನಮ್ಮಲ್ಲಿ ಒಂದು ಸುಂದರವಾದ ಹಾರ್ಮನಿ ಮೂಡುತ್ತದೆ. ಖಂಡಿತ. ಆದರೆ ನಾವು ಸಸ್ಯಗಳ ಜೊತೆ ಯಾಕೆ ಕೈ ಜೋಡಿಸ್ಬೇಕು? ಅಂದ್ರೆ ಅವುಗಳಿಂದ ನಮಗೆ ಅಂಥದ್ದೇನು ಸಿಗುತ್ತೆ? ಓಹೋ, ಸಸ್ಯಗಳು ಅಂದ್ರೆ ಪ್ರಕೃತಿಯ ಸೂಪರ್ ಮಾರ್ಕೆಟ್ ಇದ್ದ ಹಾಗೆ. ಅವು ನಮ್ಗೆ ಸೇಬಿನಂತಹ ರುಚಿಯಾದ ಫ್ರೂಟ್ಸ್ ಮತ್ತು ಕ್ಯಾರೆಟ್ನಂಥ ವೆಜಿಟಬಲ್ಸ್ ಕೂಡ ಕೊಡ್ತಾವಲ್ವಾ? ಹೌದು. ಅಷ್ಟೇ ಅಲ್ಲ, ಮನೆ ಕಟ್ಟಲು ವುಡ್ ಮತ್ತೆ ಮೆತ್ತನೆಯ ಟೀ ಶರ್ಟ್ ಮಾಡಲು ಹತ್ತಿಯಂತಹ ಫೈಬರ್ ನೀಡ್ತವೆ. ಅರೆ ವಾ! ಅಂದ್ರೆ ನಮ್ಮ ಬಟ್ಟೆ ಕೂಡ ಸಸ್ಯಗಳಿಂದಾನೇ ಬರೋದು? ಖಂಡಿತ. ಮತ್ತೆ ನಮ್ಗೆ ಹುಷಾರಿಲ್ಲದಾಗ ಮೆಡಿಸಿನ್ಸ್, ಉಸಿರಾಡಲು ಫ್ರೆಶ್ ಏರ್. ಮತ್ತು ಬಿಸಿಲಿನಲ್ಲಿ ಆಟವಾಡುವಾಗ ತಂಪಾದ ಶೇಡ್ ಕೂಡ ಕೊಡ್ತವೆ. ನಿಖರವಾಗಿ ಹೇಳಿದ್ರಿ. ನನಗನಿಸೋ ಹಾಗೆ ಸಸ್ಯಗಳು ನಮ್ಮ ಅಜ್ಜಾಜ್ಜಿ ಇದ್ದಾಗೆ. ಬೇಸಿಗೆ ರಜೆಯಲ್ಲಿ ನಮ್ಗೆ ರುಚಿಯಾದ ಹಣ್ಣುಗಳನ್ನು ಕೊಟ್ಟು ತಂಪಾದ ನೆರಳು ನೀಡುವ ಪ್ರೀತಿಯ ಜೀವಗಳು. ಹೌದು, ಬಹಳ ಕ್ಯೂಟಾದ ಹೋಲಿಕೆ ಇದು. ಸರಿ, ಸಸ್ಯಗಳು ನಮಗೆ ಇಷ್ಟೆಲ್ಲ ಕೊಡ್ತವೆ. ಆದ್ರೆ ಒಂದು ಪ್ರಶ್ನೆ, ಸಸ್ಯಗಳಿಗೆ ನಡೆಯಲು ಸಾಧ್ಯವಿಲ್ಲ ಅಲ್ವಾ? ಹಾಗಾದ್ರೆ ಅವು ತಮ್ಮ ಚಿಕ್ಕ ಮಕ್ಕಳನ್ನು ಅಂದ್ರೆ ಬೀಜಗಳನ್ನು ಬೇರೆ ಕಡೆ ಹೇಗೆ ಕಳಿಸ್ತವೆ? ಇಲ್ಲಿ ಒಂದು ಭಾರಿ ಕುತೂಹಲಕಾರಿ ವಿಷಯವಿದೆ. ಏನಂದ್ರೆ, ಪ್ರಾಣಿಗಳು ಮತ್ತು ಪಕ್ಷಿಗಳು ಈ ಹಣ್ಣುಗಳನ್ನು ತಿಂದು ಆ ಬೀಜಗಳನ್ನು ದೂರದ ಸ್ಥಳಗಳಲ್ಲಿ ಹಾಕ್ತವೆ. ಇದಕ್ಕೆ ವಿಜ್ಞಾನದಲ್ಲಿ ಸೀಡ್ ಡಿಸ್ಪರ್ಸಲ್ ಎನ್ನುತ್ತಾರೆ. ಓ, ಅಂದ್ರೆ ಪಕ್ಷಿಗಳು ಪ್ರಕೃತಿಯ ಡೆಲಿವರಿ ಏಜೆಂಟ್ಗಳು ಹಾಗೆ ಕೆಲಸ ಮಾಡ್ತಾವ ಅನ್ಬೋದಾ? ಹೌದು, ಖಂಡಿತ. ಬೀಜಗಳನ್ನು ಹೊಸ ಜಾಗಕ್ಕೆ ಸೇಫಾಗೆ ತಲುಪಿಸ್ತವೆ, ಸರಿತಾನೆ? ಹೌದು, ಎಕ್ಸಾಕ್ಟ್ಲಿ. ಹಾಗೆಯೇ ಹಸುವಿನ ಸಗಣಿಯಂತಹ ಪ್ರಾಣಿಗಳ ತ್ಯಾಜ್ಯ ಮಣ್ಣಿಗೆ ಸಾಯಿಲ್ ಫರ್ಟಿಲಿಟಿ ನೀಡ್ತದೆ. ಓಹೋ, ಸಾಯಿಲ್ ಫರ್ಟಿಲಿಟಿ ಅಂದ್ರೆ ಮಣ್ಣಿಗೆ ಶಕ್ತಿ ಸಿಗುತ್ತೆ. ಇದರಿಂದ ಗಿಡಗಳು ಬಲವಾಗಿ ಬೆಳಿತವಲ್ವಾ? ಹೌದು, ನಿಜ. ಇದು ಪ್ರಾಣಿಗಳು ಸಸ್ಯಗಳಿಗೆ ಮಾಡುವ ಸಹಾಯ. ಸರಿ, ಪ್ರಾಣಿಗಳು ಸಸ್ಯಗಳಿಗೆ ಮಾತ್ರವಲ್ಲ, ನಮಗೂ ಡೈರೆಕ್ಟಾಗಿ ಸಹಾಯ ಮಾಡ್ತಾವಲ್ವಾ? ಖಂಡಿತ. ಉದಾಹರಣೆಗೆ ಹಸು ಮತ್ತು ಮೇಕೆ ನಮ್ಗೆ ಮಿಲ್ಕ್ನಂತಹ ರಿಸೋರ್ಸಸ್ ಕೊಡ್ತವೆ. ಮತ್ತೆ ನಮ್ಮ ಮನೆಗಳಲ್ಲಿರುವ ನಾಯಿ, ಬೆಕ್ಕಿನಂತಹ ಸಾಕು ಪ್ರಾಣಿಗಳು ನಮ್ಗೆ ಕಂಪ್ಯಾನಿಯನ್ಶಿಪ್ ಅಂದ್ರೆ ಒಳ್ಳೆ ಸ್ನೇಹ ನೀಡ್ತವೆ. ಹೌದು, ನಮ್ಮ ನಡುವೆ ಈ ಡಿಪೆಂಡೆನ್ಸ್ ಇರೋದ್ರಿಂದ ನಾವು ಅವುಗಳಿಗೆ ಹ್ಯೂಮನ್ ಕೇರ್ ತೋರಿಸ್ಬೇಕು. ಹ್ಯೂಮನ್ ಕೇರ್ ಅಂದ್ರೆ ನಾವು ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅವುಗಳಿಗೆ ಸರಿಯಾಗಿ ಆಹಾರ, ನೀರು, ಶೆಲ್ಟರ್ ಮತ್ತು ಚಳಿಯಿಂದ ಪ್ರೊಟೆಕ್ಷನ್ ನೀಡಬೇಕು. ಇದು ನಿಜಕ್ಕೂ ಅತಿ ಮುಖ್ಯವಾದ ವಿಷಯ. ಅಷ್ಟೇ ಅಲ್ಲ, ನಾವು ಗಿಡದ ಎಲೆಗಳನ್ನು ಸುಮ್ಮನೆ ಕೀಳಬಾರ್ದು, ಚಿಕ್ಕ ಕೀಟಗಳಿಗೆ ಹಿಂಸೆ ಮಾಡಬಾರ್ದಲ್ವಾ? ಹೌದು, ಅದು ಕೂಡ ತುಂಬಾ ಮುಖ್ಯ. ಮತ್ತೆ ಬೇಸಿಗೆಗೆ ಮನೆಯ ಹೊರಗಡೆ ಒಂದು ಸಣ್ಣ ಪಾತ್ರೆಯಲ್ಲಿ ಪಕ್ಷಿಗಳಿಗೆ ನೀರಿಡುವುದು ಕೂಡ ನಾವು ಮಾಡಬಹುದಾದ ಅತಿ ದೊಡ್ಡ ಸಹಾಯ. 100ಕ್ಕೆ 100 ಸರಿ. ಹೀಗೆ ನಾವು ಸಸ್ಯಗಳನ್ನು ನೋಡಿಕೊಂಡಾಗ ಮತ್ತು ಪ್ರಾಣಿಗಳು ಸಸ್ಯಗಳಿಗೆ ಸಹಾಯ ಮಾಡಿದಾಗ ಈ ಪ್ರಪಂಚದಲ್ಲಿ ಈಕಲಾಜಿಕಲ್ ಬ್ಯಾಲೆನ್ಸ್ ಕಾಪಾಡಲ್ಪಡುತ್ತದೆ. ಅಂದ್ರೆ ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ. ಈ ಮ್ಯೂಚುವಲ್ ಸಪೋರ್ಟ್ನಿಂದ ಎಲ್ಲರಿಗೂ ಸಾಕಷ್ಟು ಆಹಾರ ಮತ್ತು ಗಾಳಿ ಸಿಗುತ್ತೆ. ಹೌದು. ಉದಾಹರಣೆಗೆ, ಒಂದು ಚಿಕ್ಕ ಜೇನು ನೊಣವನ್ನು ಉಳಿಸುವುದು ಕೂಡ ಆ ಬ್ಯಾಲೆನ್ಸ್ ಮತ್ತು ಹಾರ್ಮನಿಯನ್ನು ಕಾಪಾಡ್ತದೆ. ವಾವ್! ಪ್ರತಿಯೊಂದು ಚಿಕ್ಕ ಜೀವಿಯೂ ಎಷ್ಟು ಮುಖ್ಯ ಅಲ್ವಾ? ಸರಿ, ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ಚಿಕ್ಕ ಆಲೋಚನೆ. ಹೇಳಿ. ಮುಂದಿನ ಬಾರಿ ಒಂದು ಚಿಕ್ಕ ಇರುವೆ ತನ್ನ ಬಾಯಲ್ಲಿ ಏನನ್ನಾದ್ರೂ ಹೊತ್ಕೊಂಡು ಹೋಗ್ತಿರುವುದನ್ನು ನೋಡಿದಾಗ ಯೋಚಿಸಿ, ಆ ಪುಟ್ಟ ಇರುವೆ ನಮ್ಮ ಇಕೋಸಿಸ್ಟಮ್ ಅನ್ನು ಕಾಪಾಡಲು ಯಾವ ದೊಡ್ಡ ಕೆಲಸ ಮಾಡ್ತಿರ್ಬೋದು ಅಂತ.